ಸ್ವಲ್ಪ ಬಿಸಿಲು ಜಾಸ್ತಿ, ದೆಗೆ ಜಾಸ್ತಿ ಆಗೈತೆ, ಅದಕ್ಕೆ ಸ್ವಲ್ಪ ಎದ್ದು ಆಚೆ ಎಲ್ಲ ಓಡಾಡ್ತವ್ರೆ. ಇವತ್ತು JDS ಪಕ್ಷದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ 71ರಿಂದ 73 ಕ್ಷೇತ್ರಗಳ ಕಾರ್ಯಕ್ರಮನ ಯಶಸ್ವಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ರಾಜ್ಯಾದ್ಯಂತ ನಡೆಸ್ಕೊಂಬರ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ತಿರುಗಿ ನೋಡುವಂಥ ಒಂದು ಕಾರ್ಯಕ್ರಮನ ಹರೀಶ್ ಗೌಡರು ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಜಿಲ್ಲಾ ನಾಯಕರಾದಂಥ ಮಹೇಶ್ ಅಣ್ಣವರು, ಮಂಜೇಗೌಡರು, ಎಲ್ಲರೂ ಜಿಲ್ಲಾ ನಾಯಕರೆಲ್ಲ ಸೇರಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಆದರೆ ಕೆಲವೇ ನಿಮಿಷದಲ್ಲಿ ಇವಾಗ ಕುಮಾರಣ್ಣವ್ರು ಬರ್ತಾರೆ. ನಾವೆಲ್ಲ ಬೇಗ ಒಂದು 2 ನಿಮಿಷ ಮಾತಾಡಿ ಮಾತನ್ನ ಮುಗಿಸ್ತೀವಿ. ದಯಮಾಡಿ ಕುಮಾರಣ್ಣವರು ಈ ರಾಜ್ಯಕ್ಕೆ, ಈ ಜನತೆಗೆ ಏನು ಕೊಡಬೇಕು, ಏನು ಹೇಳಬೇಕು ಅಂತ ಬರ್ತಾ ಇದ್ದಾರೆ. ತಾವೆಲ್ಲ ದಯವಿಟ್ಟು ಸಾವಧಾನದಿಂದ ಕೇಳ್ಕೋಬೇಕು ಅಂತ ಕೇಳ್ಕೊತೀನಿ. ಸನ್ಮಾನ್ಯ ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ರೈತರ, ಕೂಲಿ ಕಾರ್ಮಿಕರ, SC ST ಮೀಸಲಾತಿ ಹಣನ ಮತ್ತು STP TSP ಹಣನ, ಅಭಿವೃದ್ಧಿ ನಿಗಮದ ಹಣನ ಒಂದೇ ಒಂದು ಲೋಕಸಭೆ ಚುನಾವಣೆಗೋಸ್ಕರ ನಾನು ಮತ್ತೆ ಹೋದ ಕಡೆ ಎಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಹಣ ನಿಗಮಕ್ಕೆ ಬರೋವರೆಗೂ ನಾನು ಹೋದ ಕಡೆ ಎಲ್ಲ ಇದನ್ನು ಹೇಳ್ತಾನೇ ಇರ್ತೀನಿ. ನಾನು ಹೇಳೋದು ನಿಲ್ಲಿಸಲ್ಲ. ಯಾಕೆ ಅಂದರೆ ನಮ್ಮ ವಾಲ್ಮೀಕಿ ಸಮುದಾಯದಿಂದ 14ರಿಂದ 15 ಜನ ಶಾಸಕರನ್ನ ಕಾಂಗ್ರೆಸ್ಸಲ್ಲಿ ಆಯ್ಕೆ ಮಾಡಿಕೊಟ್ಟವ್ರೆ ನಮ್ಮ ಸಮಾಜದವರು. ಏನೋ ನಮ್ಮನ್ನೆಲ್ಲರನ್ನೂ ಉದ್ಧಾರ ಮಾಡ್ತಾರೆ ಅಂತ ಬೆಳಗಾವಿಯಿಂದ ಮೈಸೂರವರೆಗೂ ಮಾಡಿಕೊಟ್ಟಿದ್ದಾರೆ. ಆದರೆ 87ರಿಂದ 90 ಕೋಟಿ ಹಣನ, ಅಭಿವೃದ್ಧಿ ನಿಗಮದ ಹಣನ, ನಮ್ಮ ಮಕ್ಕಳ ಒಂದು ಭವಿಷ್ಯದ ಹಣ, ಒಂದು ಉದ್ಯೋಗ ಸೃಷ್ಟಿಯಾಗುವಂಥ ಹಣ, ಒಂದು ವ್ಯವಹಾರ ಮಾಡುವಂಥ ಹಣನ ಇವರು ದುರುಪಯೋಗ ಮಾಡಿಕೊಂಡ್ರು. ಒಂದೇ ಒಂದು ಲೋಕಸಭೆ ಚುನಾವಣೆಗೋಸ್ಕರ ತುಕಾರಾಮ್ ಅವ್ರ ಹತ್ರ ದುಡ್ಡಿಲ್ಲ ಅಂದಿದ್ರೆ ಯಾರನ್ನಾರ ಬೇರೆಯವ್ರನ್ನ ಕ್ಯಾಂಡಿಡೇಟ್ ಹಾಕ್ಬೋದಾಗಿತ್ತು. ಆದರೆ ನಮ್ಮ ಅಭಿವೃದ್ಧಿ ನಿಗಮದ ಹಣನ ತಗೊಂಡು ಒಂದು ಲೋಕಸಭೆ ಚುನಾವಣೆ ಮಾಡಿದ್ರು. ನಮ್ಮ ಸನ್ಮಾನ್ಯ ಸಚಿವರು ನಾಗೇಂದ್ರ ಅವರು ಜೈಲಿಗೂ ಹೋಗಿ ಬಂದರು. ಆ ದುಡ್ಡನ್ನ ಎಣ್ಣೆ ಅಂಗಡಿಗೆ, ಪೆಟ್ರೋಲ್ ಬಂಕ್ಗೆ, ಹೋಟ್ಲುಗಳಿಗೆ ಎಲ್ಲದಕ್ಕೂ ಕಳಿಸ್ಬಿಟ್ರು. ಆದರೆ ಬೆಳಗಾವಿಯಿಂದ ಬೆಂಗಳೂರವರೆಗೂ ಕಾಂಗ್ರೆಸ್ನ ಕೆಲವು ನಾಯಕರು ಅವ್ರನ್ನ ಬಾಕಿ ಬ್ಯಾಲೆನ್ಸ್ ಶೀಟಲ್ಲಿ 100 ಕೋಟಿ, 200 ಕೋಟಿ, 500 ಕೋಟಿಗಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅವರೇ ಒಂದೊಂದು ಕೋಟಿ ಹಾಕಿ ಲೋಕಸಭೆ ಚುನಾವಣೆ ಮಾಡ್ಕೋಬೋದಾಯಿತು. ಆದರೆ ನಮ್ಮ ಬಡವ್ರ ದುಡ್ಡು ತೆಗೆದು, ನಮ್ಮ ಸಮಾಜದ ದುಡ್ಡು, ಮಕ್ಕಳ ಉದ್ಯೋಗಕ್ಕೆ, ವಿದ್ಯಾಭ್ಯಾಸಕ್ಕೆ, ನಿರುದ್ಯೋಗ ನಿವಾರಣೆಗಿದ್ದಂಥ ದುಡ್ಡನ್ನ ಲೂಟಿ ಮಾಡಿ ಒಂದು ಲೋಕಸಭೆ ಸೀಟ್ನ ಗೆಲ್ಲಿಸ್ಕೊಂಡ್ರು. ಎಲ್ಲರೂ ಸಾಹುಕಾರ್ರಿ ಅಂತ ಎಲ್ಲ ತೋರಿಸ್ಕೊತಾ ಇದ್ದಾರೆ. ಆ ಸಾಹುಕಾರಗಳು 2 ಕೋಟಿ ಕೊಟ್ಟಿದ್ರೆ ಲೋಕಸಭೆ ಚುನಾವಣೆ ಆಯ್ತಾಯ್ತು. ಬಡವ್ರ ದುಡ್ಡು ಎತ್ತಿದ್ರು, ಚುನಾವಣೆ ಮಾಡಿದ್ರು. ಅದರಿಂದ ತಾವ್ಯಾರೂ ಈ ಬಾರಿ ಕುಮಾರಣ್ಣವ್ರನ್ನ ಕೈ ಬಲಪಡಿಸ್ಬೇಕು, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕೈ ಬಲಪಡಿಸ್ಬೇಕು. ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳನ್ನ ನೀವೆಲ್ಲರೂ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು. ಜನತಾದಳ ಜೊತೆ ನಿಲ್ಲಬೇಕು. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಾವು ಭವಿಷ್ಯದ ನಾಯಕರಾಗಿ ನಾವೇನು ನೋಡ್ತಾ ಇದೀವಿ, ಆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಮ್ಮೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಮಾತನ್ನ ಮುಗಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.